ಸ್ನೇಹಿತರೆ, ನಾನಿವತ್ತು ಮಣ್ಣಿನ ಮಡಿಕೆಯಲ್ಲಿ ಮಟನ್ ಸೂಪ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಎಣ್ಣೆ ಹಾಕೋತಿದ್ದೀನಿ. ತುಂಬ ಬೇಡ ಎಣ್ಣೆ, 1 ಗ್ರಾಮ್ ಎಣ್ಣೆ ಹಾಕೋತೀನಿ. ಎಣ್ಣೆ ಕಾದಿದೆ. ಒಂದು ಚಕ್ಕೆ, ಒಂದು 3 ಏಲಕ್ಕಿ, 4 ಲವಂಗ, ಜೊತೆಗೆ ಜಜ್ಜಿದ ಈರುಳ್ಳಿ ನಂತರ ಫ್ರೈ ಆಗಲಿ ಚೆನ್ನಾಗಿ. ಈರುಳ್ಳಿ ಕಟ್ ಮಾಡೋದಕ್ಕಿಂತ ಜಜ್ಜಿ ಹಾಕಬೇಕು ಸೂಪಿಗೆ. ತುಂಬ ಫ್ರೈ ಆಗೋದು ಬೇಡ. ಇದಕ್ಕೆ ಒಂದು 50 ಗ್ರಾಮ್ ಬೆಳ್ಳುಳ್ಳಿ ಜಜ್ಜಿದ್ದು, ಒಂದು 25 ಗ್ರಾಮ್ ಶುಂಠಿ, ಒಂದು 6 ಹಸಿಮೆಣಸಿಕಾಯಿ, 3 ಹಸಿಮೆಣಸಿಕಾಯಿ 6 ಭಾಗ ಮಾಡಿದ್ದು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ. ಸ್ವಲ್ಪ ಫ್ರೈ ಆಗಲಿ. ನೋಡಿ, ಇದು ಫ್ರೈ ಆಯಿತು. ಇದಕ್ಕೊಂದು 25 ಗ್ರಾಮು ಕಾಳು ಮೆಣಸು, 10 ಗ್ರಾಮು ಸಾಸಿವೆ, ಇದು ಜೀರಿಗೆ, 10 ಗ್ರಾಮ್ ಸೋಂಪು ಪುಡಿ ಮಾಡ್ಕೊಳ್ಳಿ. ಫುಲ್ ನೈಸ್ ಮಾಡ್ಕೋಬೇಡಿ, ಪುಡಿ ಮಾಡ್ಕೊಳ್ಳಿ. ಪುಡಿ ಆಗಲಿ, ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದ್ರೊಳಗೆ ರಸ ಗಿಸ ಅನ್ಕೊಬಿಟ್ಟಿರ. ನಮ್ಮ ಅಮ್ಮ ಮಾಡಿಕೊಟ್ಟ ಸೂಪ್ ಇದು. ಫ್ರೈ ಆಗಿದೆ. ಈಗ ಬೇಯಿಸಿಟ್ಟಿರೋ ಮಟನು ಒಂದು 5 ವಿಷಲ್ ಹೊಡಿಸಿಟ್ಟಿದ್ದೀನಿ. ಅದು ಇದಕ್ಕೆ ಹಾಕೋಬಿಡೋಣ. ನೀರು ಎಷ್ಟು ಬೇಕು ಅಷ್ಟು ಹಾಕೋಬೋದು. ನೀರಿದೆ, ಬೇಕಾದಷ್ಟು ಹಾಕಿದ್ದೀನಿ ಬೇಯೋಕ್ಕೆ. ಅದೇ ಸಾಕಾಗುತ್ತೆ. ಈಗ ಬೇಯಲಿ, ಈಗ ಚೆನ್ನಾಗಿ ಬೇಯಲಿ. ಈಗ ಬೆಂದಿದೆ ಮುಕ್ಕಾಲು ಶತಮಾನ, ಇನ್ನೂ ಬೇಯಲಿ. ಫೈನಲಿಗೆ ಕೊತ್ತಂಬರಿ ಸ್ವಲ್ಪ ಮೇಲೆ ಕಟ್ ಮಾಡಿ ಹಾಕ್ಬಿಟ್ರೆ ಬೆಂದ ನಂತರ ಸೂಪ್ ರೆಡಿ ಆಗುತ್ತೆ. ಲಿಂಬೆಹಣ್ಣು ಬೇಕಿದ್ದು ಸೇರಿಸ್ಕೊಂಡು ಕುಡಿತಾ ಇರ್ಬೋದು. ಅಜ್ಜಿ ಮನೆ ಸೂಪ್ ರೆಡಿಯಾಗಿದೆ. ಕೊತ್ತಂಬರಿ ಸೊಪ್ಪು ಏನು ಹಾಕ್ಬಿಡಿ. ಲೈಟಾಗಿ ಪುದೀನ ಇದ್ದರೆ ಕೊತ್ತಂಬರಿ ಸೊಪ್ಪು ಸಾಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಭಾಳ ಕೂಡ ಕುಡಿಬೋದು. ನೀವು ಏನೂ ಟೆನ್ಷನ್ ಇಲ್ಲ, ಹಾಳಾಗೋದಿಲ್ಲ. ಬಿಸಿ ಮಾಡ್ಕೊಳ್ಳಿ. ನೀರು ಕಡಿಮೆ ಆದರೆ ನೀರು ಸೇರಿಸ್ಕೊಳ್ಳಿ, ಬಿಸಿ ನೀರು. ಆದಮೇಲೆ ಅಜ್ಜಿ ಮನೆ ಸೂಪ್ ರೆಡಿಯಾಗಿದೆ. ನಿಮ್ಮ ಶರೀರದಲ್ಲಿ ಎಲ್ಲಾದರೂ ನೋವಿದ್ದರೆ, ಯಾವುದಾದ್ರೂ ಏನು ಕೂಡ ಆಗಿರ್ಬೋದು, ಯಾವುದೇ ನೋವಿದ್ರೂ ಕೂಡ ಹಿಂಗೆ ಹಾಕ್ಕೊಳ್ಳಿ. ಅದಕ್ಕೆ ಬೇಕಾದ ಚೂರು ಲಿಂಬೆಹಣ್ಣು ಹಿಂಡ್ಕೊಬಿಡಿ ಹಿಂಗೆ. ಅದಕ್ಕೆ ಆಮೇಲೆ ಏನು ಮಾಡ್ತೀರಾ, ಹಿಂಗೆ ಮಾಡಿ ಆರಾಮಾಗಿ ಕೂತ್ಕೊಳ್ಳಿ. ಕೈಕಾಲು ಕುತ್ತ ಮಾಡಿಕೊಂಡು. ಸ್ನೇಹಿತರೆ, ಸೂಪ್ ಚೆನ್ನಾಗಿದೆ. ನೀವು ಕೈಕಾಲು ನೋವು, ಗಂಟಲು ನೋವು, ಶೀತ, ಜ್ವರ, ಕೆಮ್ಮು ಇದ್ದಿದ್ದರೆ, ಆಯಾಸ ಇದ್ದರೆ ಎಲ್ಲ ಮೂಳೆ ಮಿಕ್ಸ್ ಮಾಡಿ ಮಟನ್ ತರಿಸ್ಕೊಳ್ಳಿ. ಪೀಸಿರಲಿ, ತಿನ್ನೋಕ್ಕಾಗುತ್ತೆ. ಸೂಪನ್ನು ಹಾಕಿ ಮೂಳೆ ಕುಡಿಯೋದೆಲ್ಲ ಮಿಕ್ಸ್ ಮಾಡಿ ಹಾಕಿ ಕೂತ್ಕೊಂಡು ಚೆನ್ನಾಗಿ ಬೇಯಿಸಿ ಕುದಿಸಿ ಥರ ಹಾಕಿ ಕುಡೀರಿ, ಒಳ್ಳೆಯದಾಗುತ್ತೆ. ಬಾಯ್.